ಬೆಂಗಳೂರಿನಲ್ಲಿ ಯಮಸ್ವರೂಪಿ ಗುಂಡಿಗಳು ತಾಂಡವ ಆಡುತ್ತಿರುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಲಿಕೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡುವ ಮೂಲಕ 15 ದಿನಗಳ ಕಾಲ ಗಡುವನ್ನು ನೀಡಿದರು. ಈ ಬೆನ್ನಲ್ಲೇ ಬೆಂಗಳೂರಿನ ಪೂರ್ವ ವಲಯದ ಆಯುಕ್ತರಾದ ಸ್ನೇಹಲ್ ಅವರು ಕಾಮಗಾರಿಯನ್ನು ಚುರುಕುಗೊಳಿಸಿದ್ದು ಗುಂಡಿ ಮುಚ್ಚುವ ಕಾರ್ಯದಲ್ಲಿ ನಿಮಗ್ನರಾಗಿದ್ದಾರೆ. ಮತ್ತೆ ಜನರ ಮನಸ್ಸಲ್ಲಿ ಒಂದಷ್ಟು ನೆಗೆಟಿವ್ ಫೀಡ್ಬ್ಯಾಕ್ ಬರ್ತಾ ಇರೋದ್ರಿಂದ ನಾವೇ ಈ ವಾರದಲ್ಲಿ ಎಷ್ಟು ಗುಂಡಿಗಳಿದೆ ಅವುಗಳನ್ನೆಲ್ಲ ಸರಿಯಾಗಿ ಮುಚ್ಚಿಸಬೇಕನ್ನೋ ನಿಟ್ಟಿನಲ್ಲಿ ನಾವು ಕೂಡ ಬಂದು ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಈಸ್ಟ್ ಝೋನ್ನಲ್ಲಿ ಸುಮಾರು 260 ಕಿಲೋಮೀಟರ್ ಅಷ್ಟು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ಮೇಜರ್ ರೋಡ್ಸ್ಗಳಿವೆ. ಸುಮಾರು 2340ಕ್ಕೂ ಹೆಚ್ಚು ಕಿಲೋಮೀಟರ್ ಅಷ್ಟು ರೋಡ್ ರಸ್ತೆಗಳಿದ್ದಾವೆ. ಸೊ ಇಲ್ಲಿ ಎಲ್ಲ ನೋಡಿ ಕಳೆದ ವರ್ಷದಲ್ಲಿ ನಾವು ಸುಮಾರು 2400ರಷ್ಟು ಪೋರ್ಟೋಲ್ಸ್ಗಳನ್ನು ಮುಚ್ಚಿದ್ದೀವಿ. ಈ ವರ್ಷದಲ್ಲಿ ಅಂದರೆ ಏಪ್ರಿಲಿಂದ ಬಂದಿರುವಂತಹ ಕಂಪ್ಲೇಂಟ್ಸ್ ನೋಡಿದಾಗ ನಮಗೆ ವಾರ್ಡ್ ಮಟ್ಟದಲ್ಲಿ ಸುಮಾರು 500 ಕಂಪ್ಲೇಂಟ್ಸ್ ಬಂದಿದೆ. ಅದೇ ರೀತಿ ನಮಗೆ ಮೇಜರ್ ರೋಡ್ಸಿಗೆ ಸಂಬಂಧಪಟ್ಟಂತೆ ಸುಮಾರು 533 ಕಂಪ್ಲೇಂಟ್ಸ್ಗಳು ಬಂದಿದ್ದಾವೆ. ಸೊ ಇವುಗಳನ್ನು ನಾವು ಮುಚ್ತಾ ಇದ್ದೀವಿ. ಬಟ್ ಮಳೆ ಬಂದಾಗ ಕೆಲವೊಂದು ಸರಿಯಾಗಿ ಮುಚ್ಚೋದಕ್ಕೆ ಆಗಿರೋದಿಲ್ಲ. ಅದರಿಂದ ಈ ವಾರದಲ್ಲಿ ಒಂದು ಸಿವಿಯರ್ ಆ್ಯಕ್ಷನ್ ತಗೊಳ್ಳೋಣ ಮತ್ತು ಒಂದು ಇಂಟೆನ್ಸಿವ್ ಆ್ಯಕ್ಷನ್ ತಗೊಳ್ಳೋಣ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಟೀಮ್ಸಲ್ಲಿ ಬಂದ್ಬಿಟ್ಟು ವಿ ಆರ್ ಎನ್ಶೋರಿಂಗ್ ಈ ಪಾಟ್ ಹೋಲ್ಸ್ಗಳನ್ನ ಮುಚ್ಚಲಿ ಅಂತ ನಾವು ಯತ್ನಿಸ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 400 to 500 ಪಾಟ್ ಹೋಲ್ಸ್ ನಮಗೆ ಸದ್ಯಕ್ಕೆ ಕಂಪ್ಲೇಂಟ್ ಬಂದಿರುವಂಥದ್ದಿದೆ. ಅವುಗಳನ್ನು ನಾವು ಈ ವಾರದಲ್ಲಿ ಮುಚ್ತೀವಿ. ನಿನ್ನೆ DCM ಮೀಟಿಂಗ್ ಮಾಡಿದ್ರು. ಮೀಟಿಂಗಲ್ಲಿ ಏನೇನು ಇನ್ಪುಟ್ಸ್ ಕೊಟ್ಟರು ಅಂತ? ಸೊ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಸಭೆಯಲ್ಲಿ ತಿಳಿಸಿದಂತೆ ಜನರಿಗೆ ಒಂದು ಒಳ್ಳೆಯ ರಸ್ತೆ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕೊಡಬೇಕು, ಅವರಿಗೆ ಇನ್ಕನ್ವೀನಿಯನ್ಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪಾಟ್ ಹೋಲ್ಸ್ಗಳನ್ನು ತುರ್ತಾಗಿ ಮುಚ್ಚಿಸೋದಕ್ಕೆ ಸನ್ಮಾನ್ಯರು ನಮಗೆ ನಿರ್ದೇಶನ ಕೊಟ್ಟಿರುತ್ತಾರೆ. ಅದರ ಜೊತೆಗೆ ರಸ್ತೆ ಒತ್ತುವರಿಗಳನ್ನು ಮತ್ತು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಸ್ಗಳನ್ನು ಮತ್ತು ಏನು ಮರಗಳಿದೆ ಬ್ರಾಂಚಸ್ ಏನಾದರೂ ಬೀಳುವಂಥ ತುಂಬ ಹಳೆ ಮರಗಳಿದ್ದರೆ ಅವುಗಳನ್ನು ವೀಕ್ಷಣೆ ಮಾಡಿ ಅವುಗಳನ್ನು ತೆರವುಗೊಳಿಸೋದಕ್ಕೆ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಡ್ರೈನ್ಸ್ಗಳಾಗಿರ್ಬೋದು, ವಿಜುವಲ್ ಕ್ಲೆನ್ಲಿನೆಸ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸೂಚಿಸಿದ್ದಾರೆ. ನಿಮ್ಮ ಝೋನಲ್ಲಿ ಎಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀರಿ ಪಾಟೋಲ್ಸನ್ನು? ಸೊ ಎಲ್ಲ ಡಿವಿಷನ್ಸಲ್ಲಿ ನಮಗೆ 12 ಜನ AWs ಇದ್ದಾರೆ, 6 ಜನ EEs ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ, ಅವರು ಕೂಡ ಈ ಒಂದು ಕೆಲಸದಲ್ಲಿ ತೊಡಗಿರುತ್ತಾರೆ. ವಾಪಸ್ ಬಂದಾಗ ಗುಂಡಿಗಳಿದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಎಚ್ಚರಿಕೆ. ಇದು ಒಂದು ಒಳ್ಳೆ ಮೆಷರ್ ಇದೆ. ಯಾಕಂದರೆ ನಾವೆಲ್ಲರೂ ಕೂಡ ಒಂದು ಜನರ ಜೀವನವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಕ್ರಮ ಇದು. ಗುಂಡಿಗಳನ್ನು ಮುಚ್ಚೋದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲಿ ನಾವೆಲ್ಲೋ ಚೂಕ್ತಾ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಅದರಿಂದ ಸರ್ ಏನು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಇದೊಂದು ಎಚ್ಚರಿಕೆ ಇದೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ. ಸೊ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಿ ಮತ್ತು ಸರಿಯಾಗಿ ಜನರ ಒಂದು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿ ಅಂತ ನಾವು ವಾರದಲ್ಲಿ ಇರೋ ಅಷ್ಟು ಗುಂಡಿಗಳು ಮುಚ್ಚಕ್ಕಾಗುತ್ತೆ. ಯಾಕಂದರೆ ಇಷ್ಟು ವರ್ಷದಿಂದ ಆಗಿರುವಂಥ ಗುಂಡಿ ಮುಖ